ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಶನಿವಾರದ ವೀಡಿಯೋ, ಸ್ವಲ್ಪನೇ ಅಷ್ಟೇ ಪೂಜಾ ಕ್ಲಿಪ್ಪಿಂಗ್ ಅಷ್ಟೇ ತೊಗೊಂಡಿರೋದು. ಶನಿವಾರ ಯಾವುದೇ ಥರದ ವೀಡಿಯೋನು ಮಾಡಲಿಲ್ಲ, ಏಕೆಂದರೆ ಫುಲ್ಲು ಬಟ್ಟೆ ತೊಳೆದು ನನಗೂ ಸುಸ್ತಾಗ್ಬಿಟ್ಟಿತ್ತು. ಸುಮ್ಮನೆ ರೆಸ್ಟ್ ಮಾಡಿದೆ. ಸೊ ಹಾಗಾಗಿ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಡೇ ವ್ಲಾಗ್ ಮಾಡ್ತಾ ಇದ್ದೀನಿ. ಇದು ಬರೀ ಪೂಜೆ ಕ್ಲಿಪ್ಪಿಂಗ್ ಏನಿದೆ ಅದು ಶನಿವಾರದ ವ್ಲಾಗ್ ಅಷ್ಟೇ. ಸೊ ವ್ಲಾಗ್ ನೋಡೋಕ್ಕೂ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ. ಶನಿವಾರ ಬಂದು ಫುಲ್ ಫ್ರೀ ಆಗಿದೆ. ಸೊ ಪಲ್ಲಾರಕ್ಕೆ ಬಂದು ಸೌತೆಕಾಯಿ ಮತ್ತು ದಾಳಿಂಬೆ ಕಾಯಿ ಹಾಕ್ಬಿಟ್ಟು ಪಲ್ಲಾರ ಮಾಡ್ಕೊಂಡಿದ್ದೆ, ಉಪ್ಪು ಹಾಕಿ ಸ್ವಲ್ಪ. ಸೊ ಪೂಜೆ ಅಂತೂ ಸೂಪರಾಗಿ ಆಯಿತು. ಅಂದರೆ ನನಗೇನೋ ನೆಮ್ಮದಿ, ಬೆಳಗ್ಗೆನೇ ಪೂಜೆ ಮುಗಿಸ್ದೆ. ಇವತ್ತು 10:30 ಅಷ್ಟೊಳಗೆಲ್ಲ ಪೂಜೆ ಮುಗಿದೋಯ್ತು. ನಂದು ದೀಪ ಚೆನ್ನಾಗಿ ಉರಿತಾ ಇದೆ. ಬನ್ನಿ ಭಾನುವಾರಕ್ಕೆ ಹೋಗೋಣ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ, ಇನ್ನೂ ಎದ್ದಿಲ್ಲ ಯಾರು, ಅಂದರೆ ಪುನಿ ಎದ್ದಿಲ್ಲ, ಮಗು ಎದ್ದು ಪಕ್ಕದ ಮನೆಗೆ ಹೋಗಿದ್ದಾನೆ. ಸೊ ಇವತ್ತು 10:30ಗೆ ಈಗ ಎದ್ದಿದ್ದೀನಿ. ಅಡುಗೆ ತಿಂಡಿ ಮಾಡಬೇಕು. ಟೀ ಮಾಡ್ಕೊಂಡು ಕಾಸ್ಕೊಂಡು ಕುಡಿದೆ. ಸೊ ಮುಖ ಕೂಡ ತೊಳೆದಿಲ್ಲ, ಟೀ ಮಾತ್ರ ಕುಡಿದೆ. ಸೊ ಬನ್ನಿ ಇವತ್ತು ವ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ. ಇವತ್ತು ನಮ್ಮ ಯಜಮಾನ್ರು ಇದ್ದಾರೆ, ನೋಡಬೇಕು ಊಬರು ಹೋಗ್ತಾರೋ ಇವಾಗ ಗೊತ್ತಿಲ್ಲ. ಸಂಡೇ ಅಲ್ವಾ, ನಿನ್ನೆ ಹೋಗ್ತೀನಿ ಅಂತ ಉಳ್ಕೊಂಡ್ರು. ಇವತ್ತು ಕೂಡ 5 ಗಂಟೆಗೆ ಎಬ್ಬಿಸು, 5:30ಗೆ ಎಬ್ಬಿಸು ಅಂತ ಹೇಳಿ ಅಲಾರಾಮ್ ಇಕ್ಸಿ ಅಲಾರಾಮ್ ಆಫ್ ಮಾಡಿ ಮಲ್ಕೊಂಡ್ರು. ಈಗ 10:30 ಆಗಿದೆ, ಇನ್ನೂ ಕೂಡ ಎದ್ದಿಲ್ಲ. ಸೊ ಬನ್ನಿ ಅಷ್ಟೊತ್ತಿಗೆ ಯಾವ್ದಾದ್ರು ಒಂದು ರೆಸಿಪಿ ನೋಡೋಣ. ಎಗ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಮಾಡೋಣ ಬನ್ನಿ. ಅಯ್ಯೋ, ಈ ರಾಶಿ ಪಾತ್ರೆಗಳೆಲ್ಲ ಹಂಗೆ ಬಿಟ್ಟಿದ್ದೀನಿ, ತೊಳೆದಿಲ್ಲ. ಕಸ ಕೂಡ ಹಾಕಿಲ್ಲ ಇವತ್ತು. ಎದ್ದಿದ್ದೇ ಲೇಟ್ ಅಲ್ವಾ, ಸೊ ಹಾಗಾಗಿ ನಾಳೆ ಹಾಕಿದ್ರೆ ಆಯಿತು ಅಂತ. ನಾಳೆ ಏನೇನು ಮಾಮೂಲಿ ಇದ್ದೇ ಇರುತ್ತೆ 5:30ಗೆ ತೊಳೆದು. ಸೊ ಇವತ್ತು ಒಂದಿಷ್ಟು ಆರಾಮಾಗಿ ಮಾಡೋಣ ಅಂತ ಹೇಳಿ ಇವತ್ತು ಹೇಗೆ ಬಿರಿಯಾನಿ ಮಾಡೋಣ ಬನ್ನಿ. ಸೊ ಇನ್ನು ಮೊಟ್ಟೆ ಬಿರಿಯಾನಿಗೆ ಏನೇನು ಬೇಕೋ ಅದೆಲ್ಲ ತೊಗೊಂಡಿದ್ದೀನಿ. ಅಷ್ಟೇ ಥಿಂಗ್ಸಲ್ಲೇ ಮಾಡಿದ್ದೀನಿ. ಕಾಳು ಮೆಣಸು, ಚಕ್ಕೆ ಪುಡಿ, ಸ್ವಲ್ಪ ಲವಂಗದ ಪುಡಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ, ಹಸಿಮೆಣ್ಸಿಕಾಯಿ ಇಷ್ಟನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ, ಏಕೆಂದರೆ ಗ್ರೀನ್ ಆಗೇ ಇರಬೇಕು ಅಂತ ಹೇಳಿ ಕಲರಿಗೋಸ್ಕರ ಅಷ್ಟೇ. ಹಸಿಮೆಣ್ಸಿಕಾಯಿನ ಲಾಸ್ಟಲ್ಲಿ 4-5 ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ ಅಷ್ಟೇ. ಮತ್ತು ಈಗ ಅದೇ ಜಾರಿಗೆ ಒಂದು 2 ಟೊಮೊಟೊನ ರುಬ್ಕೋತಾ ಇದ್ದೀನಿ. ಇದು ಸಪ್ರೇಟಾಗಿ ರುಬ್ಕೊತಾ ಇದ್ದೀನಿ. ಟೊಮೊಟೊ ಪ್ಯೂರಿ ಮಾಡ್ಕೊತಾ ಇದ್ದೀನಿ. ಸೊ ಈಗ ಒಂದು ಕಡಾಯಿ ಇಟ್ಟು ಮೊಟ್ಟೆ ಬೇಯಿಸಿಟ್ಟಿಕೊಂಡಿದ್ದೆ ಮೊದಲೇ. ಒಂದು 5-6 ಮೊಟ್ಟೆನ ಮುಂಚೆನೇ ಬೇಯಿಸಿಕೊಂಡು ಆಯಿಲ್ ಹಾಕಿ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಸಾಂಬಾರು ಪುಡಿ ಮತ್ತು ಉಪ್ಪು, ಗರಂ ಮಸಾಲೆ ಹಾಕ್ಕೋಬೋದು. ಬಟ್ ನನ್ನ ಹತ್ರ ಇರಲಿಲ್ಲ, ಸೊ ಇರೋ ಇಂಗ್ರೀಡಿಯೆಂಟ್ಸಲ್ಲೇ ಮಾಡ್ತಾಯಿದ್ದೀನಿ. ಎಲ್ಲ ಮೊಟ್ಟೆಗಳ್ನು ಚಾಕುಲಿ ಮಾರ್ಕ್ ಮಾಡಿಕೊಂಡು ಈ ಥರ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಇದಾದಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಸ್ಟವ್ ಹಾಕ್ಕೊಂಡಿದ್ದೀನಿ. ಪಲಾವ್ ಎಲೆ, ಕಸೂರಿ ಮೆಥಿ, ಜಾಪತ್ರೆ ಎಲ್ಲದನ್ನು ಹಾಕ್ಕೋಬೋದು, ಬಟ್ ನನ್ನ ಹತ್ರ ಇರಲಿಲ್ಲ. ಸೊ ಇರೋ ಇಂಗ್ರೀಡಿಯೆಂಟ್ಸಲ್ಲೇ ಮಾಡ್ತಾಯಿದ್ದೀನಿ. ಒಂದು ಈರುಳ್ಳಿನ ಹಾಕ್ಕೊಂಡು ಅದು ಫ್ರೈ ಆದಮೇಲೆ ಸ್ವಲ್ಪ ಗ್ರೀನ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಮಸಾಲೆ ಅದನ್ನು ಹಾಕ್ಕೊತಾ ಇದ್ದೀನಿ. ಅದು ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ ಕಲರಿಗೋಸ್ಕರ ಅಷ್ಟೇ. ಈಗ ಟೊಮೊಟೊ ಪ್ಯೂರಿ ಹಾಕ್ಕೊತಾ ಇದ್ದೀನಿ, ಏಕೆಂದರೆ ಅದು ಫ್ರೈ ಆದಮೇಲೆ ಗ್ರೀನ್ ಪೇಸ್ಟ್ ಫ್ರೈ ಆದಮೇಲೆ ಟೊಮೊಟೊ ಪ್ಯೂರಿ ಹಾಕ್ಕೋಬೇಕು. ಮತ್ತು ಜಾರ್ ತೊಳೆದು ಸ್ವಲ್ಪನೇ ನೀರು ಹಾಕ್ಕೊಂಡಿದ್ದೀನಿ, ಏಕೆಂದರೆ ಅದು ಫುಲ್ ಡ್ರೈ ಆಗುತ್ತೆ, ಸೀದೋಗುತ್ತೆ ಅಂತ ಹೇಳಿ. ಅದಕ್ಕೆ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಾದಮೇಲೆ 2 ಲೋಟ ಅಕ್ಕಿನ ಚೆನ್ನಾಗಿ ತೊಳೆದು ನೆನೆಸಿಟ್ಟಿದ್ದೆ. ಸೊ ಅದನ್ನು ಹಾಕ್ಕೊತಾ ಇದ್ದೀನಿ. ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಅಂದರೆ ನೋಡ್ಕೊಂಡು ಮಿಕ್ಸ್ ಕೊಡಿ, ಏಕೆಂದರೆ ನಾನು ಫಸ್ಟೇ ನೆನೆಸಿಟ್ಟಿದ್ದೆ. ಸೊ ಹಾಗಾಗಿ ನೆನೆಸಿಟ್ರೆ ತುಂಬಾ ಒಳ್ಳೆಯದು. ನೆನೆಸಿಟ್ರೆ ಅನ್ನ ತುಂಬ ಸಾಫ್ಟಾಗಿ ಮತ್ತು ಉಡುಡಿಯಾಗಿ ಬರುತ್ತೆ. ಸೊ ಇದನ್ನು ಚೆನ್ನಾಗಿ ಮಸಾಲೆ ಹಿಡಿದ್ಮೇಲೆ ಇನ್ನೊಂದು ಸಲ ಮಿಕ್ಸ್ ಮಾಡಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೋಬೇಕು. ನಾನೇನು ಅಳತೆಲೇ ಹಾಕ್ಕೊಳ್ಳಲ್ಲ, ನನ್ನ ಕಂಡಳ್ತನೇ ಬರುತ್ತೆ. ಸೊ ಹಾಗಾಗಿ ಕಂಡಳ್ತಲೇ ಹಾಕ್ಕೊತಾ ಇದ್ದೀನಿ. 2 ಗ್ಲಾಸ್ ಅಕ್ಕಿಗೆ ಒಂದು 3-3/4 ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ಳಿ. ಸೊ ಈಗ ಫ್ರೈ ಮಾಡಿಟ್ಕೊಂಡಿರೋಂಥ ಮೊಟ್ಟೆನೂ ಕೂಡ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಅದರಲ್ಲಿ ಮಸಾಲೆ ಇತ್ತಲ್ಲ ಅದನ್ನು ಕೂಡ ನೀರು ಹಾಕಿ ಸ್ವಲ್ಪನೇ ಹಾಕ್ಕೊತಾ ಇದ್ದೀನಿ. ಈಗ ಒಂದು ಅರ್ಧ ನಿಂಬೆ ಹಣ್ಣನ್ನ ಹಿಂಡ್ತಾಯಿದ್ದೀನಿ. ನಾನು ಮೊಸರನ್ನ ಸ್ಕಿಪ್ ಮಾಡಿದ್ದೆ, ಸೊ ಹಾಗಾಗಿ ಮೊಸರು ಇಷ್ಟ ಆಗಲ್ಲ ಜಾಸ್ತಿ, ಹಂಗಾಗಿ ಈಗ ನಿಂಬೆಹಣ್ಣ ಹಿಂಡ್ಕೊಡ್ತಾ ಇದ್ದೀನಿ. ಈಗ ಚೆನ್ನಾಗಿ ಕುದಿ ಬಂದಮೇಲೆ ನೋಡ್ತಾ ಇದ್ದೀರಲ್ಲ, ಕುದಿ ಬರ್ತಾ ಇದೆ. ಸೊ ಈಗ ಲಿಡ್ಡನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಜಾಸ್ತಿ ಏನು ಕುದಿಸೋದು ಬೇಡ, ಯಾಕೆಂದರೆ ಅಕ್ಕಿನ ನೆನೆಸಿಟ್ಟಿದ್ದಲ್ಲ. ಸೊ ಹಾಗಾಗಿ ಲಿಡ್ಡನ್ನು ಕ್ಲೋಸ್ ಮಾಡಿ 2 ವಿಷಲ್ ಹೊಡ್ಸಿದ್ರೆ ಮೊಟ್ಟೆ ಬಿರಿಯಾನಿ ರೆಡಿ. ನಿಜವಾಗ್ಲೂ ಸೇಮ್ ಟು ಸೇಮ್ ಚಿಕನ್ ಬಿರಿಯಾನಿ ಥರನೇ ಇರುತ್ತೆ. ಒಳ್ಳೆ ದಮ್ ಬಿರಿಯಾನಿ ಥರ ಫ್ಲೇವರು, ರುಚಿ ಅಂತೂ ಸಖತ್ತಾಗಿರುತ್ತೆ. ನೋಡ್ತಾ ಇರ್ಬೋದು, ಉಡುಡಿಯಾಗಿ ಸಾಫ್ಟಾಗಿ ಬಂದಿದೆ. ಸೊ ಸಖತ್ ಅಂದರೆ ಸಖತ್ ರುಚಿಯಾಗಿ ಬಂದಿತ್ತು. ನನಗಂತೂ ನಮ್ಮನೆಗೆ ಸ್ವಲ್ಪ ಖಾರ ಅಂತ ಅನ್ನಿಸ್ತಂತೆ, ಯಾಕೆಂದರೆ ಅವರಿಗೆ ಫುಲ್ ಹೀಟ್ ಥರ ಆಗಿ ಗುಳ್ಳೆಗಳಾಗ್ಬಿಟ್ಟಿದ್ದು ಬಾಯಲ್ಲಿ. ಸೊ ಹಾಗಾಗಿ ಅವ್ರಿಗೆ ಸ್ವಲ್ಪ ಖಾರ ಅಂತ ಅನ್ನಿಸ್ತಂತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ ಅಂತ. ನಿಜವಾಗ್ಲೂ ಚಿಕನ್ ಬಿರಿಯಾನಿ ಥರನೇ ಫೀಲ್ ಕೊಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಎಷ್ಟು ಸಾಫ್ಟಾಗಿ ಉಡುಡಿಯಾಗಿ ಬಂದಿದೆ ಅಂದರೆ ನಿಜವಾಗ್ಲೂ ಅಷ್ಟು ಚೆನ್ನಾಗಿತ್ತು. ನಾನು ಪ್ಲೈನ್ ಮೊಸರನ್ನ ಹಾಕ್ಕೊಂಡಿದ್ದೀನಿ, ಯಾವುದೇ ಥರ ಈರುಳ್ಳಿ, ಕೊತ್ತಂಬರಿ, ಸೌತೆಕಾಯಿ ಎಲ್ಲ ಹಾಕೋಗ್ಲಿಲ್ಲ.
ಮಾಡ್ಕೊಂಡು ಬಟ್ಟೆ ಎಲ್ಲ ಮುಚ್ಬೇಕು 3 ದಿವಸ ಇಷ್ಟೊಂದಾಕೆ ತಿನ್ನಲೇ 1 ಗಂಟೆ ಆಯ್ತು. ಚೆನ್ನಾಗಿತ್ತಲ್ಲ ನೀರು ಕೊಡು. ಇನ್ನೇನು ಬೇಕಿತ್ತು ಅಲ್ಲಿ ಮೊಸರು ಸರಿ ಅಲ್ವಾ? ಮೊಸರು ಹಾಕೊಂಡು ಖಾರ ಆಯ್ತಾ? ಸೀರಿಯಸ್ಲಿ? ಏನ ಫ್ಲೇವರಿಗೆ ಅದೇ ತಿಂತಾರ. ನೋಡಪ್ಪ ಒಗ್ಗಿಯಕ್ಕೆ ಸೋಂಬೇರಿತನ ಮಾಡ್ತಾನೆ ನೋಡು, ಹಂಗೆ ನುಂಗ್ತಾ ಇರ್ಲಿ ನೋಡಪ್ಪ. ಡೈಜೆಷನ್ ಆಗತ್ತೆ ಹಿಂಗೆ. ಅವನು ಮ್ಯಾನ್ಪಿನ ಶಕ್ತಿ ಬಂದು ಮತ್ತಿದ್ ಮಾಡ್ತಾನೆ ಅಲ್ಲ ಕಂಡ. ಚೆನ್ನಾಗಿತ್ತಲ್ಲ? ನಿನಗೂ ಖಾರ, ಅಪ್ಪ ಮಗು ಇಬ್ರಿಗೂ ಖಾರ. ಶೀತ ಎಲ್ಲ ಹೋಗುತ್ತಾಗ ನಾನೇನ್ ನಡ್ಕೊಂಬಿಟ್ಟಿನಿ? ನಾನೇನ್ ನಡ್ಕೊಂಬಿಟ್ಟಿನಿ? ನಾನೇ ಶನಿವಾರ ಡ್ಯೂಟಿಗೆ ಹೋಗ್ತೀನಿ ನಾಟಕ ಮಾಡ್ಕೊಂಡು ಶನಿವಾರ ಮುಗಿಸೋದು. ಭಾನುವಾರ ಹೋಗ್ತೀನಿ ನಾನು ನಾಟಕ ಮಾಡೋದು. ಅಡ್ಬೇಡ ದೊಡ್ಡ ಮೊಸಾಕಿದೀನಿ ನೋಡಗಂಡ. ಹೋಯ್ ನೋಡಪ್ಪ ನಿನ್ ಮಗನ ಇದಂತೂ ದಿನ ಮೊಸರು ಸೌಂಡ್ ಕೊಡ. ಈಗ ಮಾತ್ರ ಹಾಕ್ಬೇಡ ಮಾತ್ರ ಮುಗ್ತಾನೆ. ಇನ್ನೊಂದ್ಸಲ ಪಪ್ಪ ಹೇಳ್ಬೇಕಲ್ಲ ಮಗನ ಹಾಕ್ಸ್ಬೇಡ ಅಂತ ಹಾಕ್ಬಿಡಮ್ಮ. ಸ್ವಿಚ್ ಆನ್ ಮಾಡ ಅಂದ್ರೆ ಪಪ್ಪ ಹೇಳಿದ್ರೆ ತಾನೇ ಮಗನ ಕೈಲಿ ಹಾಕಿಸ್ಬೇಡ ಅಂತವಾ ಅಂತ ಡೋ ಹೊಡಿತಾನೆ. ಬಿಸಿಲು ಕಸ್ಕೊಳ ಇತ್ತು ಬಂಡಾರ ಅವಾಗ ಸರಿ ಅಲ್ಲಿ ಇದು ಮಾಡಿ. ಈಗ ಹೋಗು, ಟೈಮ್ ಆಯ್ತಲ್ಲ 1 ಗಂಟೆ. ಸ್ನಾನ ಮಾಡಿಸಿ ಮಾರ್ಕ್ಸೋ ಸರಿ ಆಗುತ್ತೆ. ಏನಮ್ಮ ಹೌದಾ ಬಿಚ್ಬೋದು, ಏನೆಲ್ಲ ಮಾಡ್ಬೋದು ನನ್ನ ಮಗ. ಇದೇ ಥರ ದೊಡ್ಡ ಯಾವ ಊರಿಗೆ? ಯಾಕೆ ಬೆಳವಣಿಗೆ ಈಗ? ಏನ ಯಾವಾಗ ದಸರಾಗ ಗಂಟ ಅಲ್ಲಿ ನಮ್ಮೂರಲ್ಲಿ ತೇರಲ್ಲ ದೊಡ್ಡ ನಮ್ಮದು ಸಣ್ಣ ದೊಡ್ಡ ತೇರು ಸೊ ಅಪ್ಪ ಮಗ ಇಬ್ಬರು ಕಟಿಂಗ್ ಮಾಡಿಸ್ಕೊಬರ್ಕೆ ಹೋಗಿದ್ದಾರೆ. ಅವ್ರು ಬರೋಷ್ಟೊಳಗೆ ಪಾತ್ರೆಗಳೆಲ್ಲ ತೊಳೆದ್ಬಿಡ್ತೀನಿ. ಇವತ್ತು ಅವ್ರು ಇಡೀ ದಿನ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ನಿನ್ನೇನು ಅಷ್ಟೇ ವ್ಲಾಗ್ ಮಾಡಿದೆ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ. ಇವತ್ತು ಕೂಡ ಅಷ್ಟೇ ಹಂಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮಳೆ ಬೇರೆ ಬರೋಂಗೆ ಆಗ್ಬಿಟ್ಟಿದೆ, ಫುಲ್ಲು ಮೂಡಾಗ್ಬಿಟ್ಟಿದೆ. ಸೊ ಅವ್ರು ಬರೋಷ್ಟೊಳಗೆ ಪಾತ್ರೆಗಳೆಲ್ಲ ತೊಳ್ಕೊಬಿಡ್ತೀನಿ. ಎಷ್ಟು ಪಾತ್ರೆ ಇದೆ ಅಂದರೆ ಒಂದು ರಾಶಿ ಪಾತ್ರೆ ಇದೆ. ಸೊ ಬನ್ನಿ
ಸೊ ಅಪ್ಪ ಮಗ ಕಟಿಂಗಿಗೆ ಹೋದ್ರು. ಅಷ್ಟರೊಳಗೆ ನಾನು ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸಿಕ್ಕಾಪಟ್ಟೆ ಪಾತ್ರೆ ಇತ್ತು. ಸೊ ಫಾಸ್ಟ್ ಮೂಮೆಂಟ್ ಮಾಡಿದ್ದೀನಿ ಅಷ್ಟೇ. ಚೆನ್ನಾಗಿ ಅದು ನನ್ನ ಎಲ್ಲ ಅದೇ ಹಂಗಂಗೆ ಇಟ್ಟಿರ್ತೀನಿ. ಆಮೇಲೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ತೊಳ್ಕೊತೀನಿ. ಸೊ ಪಾತ್ರೆ ತೊಳೆಯೋದೊಂದು ಮುಗಿದ್ರೆ ಎಷ್ಟೋ ಕೆಲಸ ಮುಗ್ದಂಗೆ ನನಗೆ ಪಾತ್ರೆ ತೊಳೆಯೋದೇ ಸ್ವಲ್ಪ ಕಷ್ಟ ಅಂತ ಅನಿಸೋದು. ಏಕೆಂದರೆ ಹೊರಗೆ ತೊಳಿಬೇಕಲ್ವ, ಹಂಗಾಗಿ ಸಿಂಕ್ ಆದರೆ ಅವಾಗವಾಗನೇ ತೊಳ್ಕೊಬೋದು. ನಾನೇನು ಮಾಡ್ತೀನಿ, ಒಟ್ಟಿಗೆ ಇಲ್ಲಿ ಒಂದು ಟಬ್ಬಲ್ಲಿ ಹಾಕಿಟ್ಬಿಡ್ತೀನಿ. ಆಮೇಲೆ ಲಾಸ್ಟಲ್ಲಿ ತೊಳ್ಕೊತೀನಿ. ಏನು ಮಾಡಿಸ್ಕೊಂಬಂದ್ರಿ? ಯಾಕೆ? ಓ ಚೂಪರ ಕಾಣ್ತೈತೆ ಮಗು. ಚುಚ್ಚುತ್ತಾಯ್ತಾ? ಎಲ್ಲಿ ಹೆಂಗೆ ಮಾಡಿದಾರೆ ನೋಡೋಣ. ವಾವ್, ಫುಲ್ ಕೆತ್ಬಿಟ್ಟವ್ರೆ. ಎಂತ ಕಟ್ಟಿಂಗವ ಇದು? ಏನವ ಕಟಿಂಗ್ ಮಾಡಿಸ್ಕೊಂಡು ಬೇರೆ ಮನೆಗೆ ಹೋಗ್ಬಾರ್ದು ಬಾ. ಬೇರೆ ಮನೆಗೆ ಹೋಗ್ಬಾರ್ದು ಮಗ, ಬಾ ಸ್ನಾನ ಮಾಡ್ಕೊಂಡು ಹೋಗ್ಬೇಕು. ಬಾ ಮಾಡಿಸ್ಕೊಂಡು ಒಳಗಡೆ ಹೋಗ್ಬಾರ್ದು. ಬಾ ಸ್ನಾನ ಮಾಡ್ಕೊಂಡೇ ಹೋಗ್ಬೇಕು. ಬನ್ನಿ ನೋಡೋಣ. ನೀರು ಕಾಯ್ಕಿಟ್ಟಿನಿ. ಬಾ ನಿನಗೋಸ್ಕರನೇ ವೆಯ್ಟ್ ಮಾಡ್ತಿದ್ದೆ. ಬನ್ನಿ ಇಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ ನೋಡೋಣ. ವಾ ಏನಾಗ್ತೈತೆ ಇಲ್ಲಿ? ಅವ ಇದು ಬಟ್ಟೆ ಹಾಕಿರ್ಲಿಲ್ವೇನವ ಚಿನ್ನಮ್ಮ? ಇಲ್ಲಿಗೊಂದು ಬಟ್ಟೆ ಹಾಕ್ಸೋದಲ್ವೇನಪ್ಪ? ಎಷ್ಟೊಂದು ಕೂದಲು ಬಿದ್ದೈತೆ ಪಾ, ಎಷ್ಟೊಂದು ಕೂದಲು ಬಿದ್ದೈತೆ. ತಡಿ ಮಗನೆ, ಟಿಶ್ಯೂಲ್ ಒರೆಸ್ತೀನಿ ತಡಿ. ಏಯ್ ಸಾಕು ಅಂದ್ರು ಬಿಡ್ಲಿಲ್ವಂತ ಅವನು. ಬಿಡು ಮಗನೆ, ನೀ ಸಾಕು ಅಂದ ಆದ್ರೂ ಬಿಡ್ಲಿಲ್ವಾ? ಬರುವ ಇಲ್ವಾ ನೋಡ ಮುಂದೆ. ಓ ಚೆನ್ನಾಗಿ ಕಾಣಿಸ್ತಿದ್ಯಾ ಮಗನೆ. ಇಷ್ಟ ಆಯ್ತು ನಂಗೆ ಕಟಿಂಗು. ಏನಂತ ಬಯ್ಯನ? ಏನಂತ ಬಯ್ಯನ ಮಗನೆ? ಅದೇ ಏನಂತ ಬಯ್ಯನ? ನೀನು ಹೇಳಿದ್ರೆ ತಾನೇ ನಾನು ಬಯ್ಯಕ್ಕಾಗೋದು. ಏನಂತ ಹೇಳ್ಕೊಡು. ಕಟಿಂಗ್ ಚೆನ್ನಾಗಿ ಕಾಣಿಸ್ತಾ ಇದೆ. ಕ್ಯೂಟಿ ಬಾಯ್ ಥರ ಕಾಣಿಸ್ತಾ ಇದೆಯಾ? ನಿಜ. ಇದು ಎಂತ ಅಣಬೆ ಕಟಿಂಗ್ ಕಟ್ಟಂಗೆ ಕಾಣ್ತೈತೆ. ಎಂತ ಕಟಿಂಗ್ ಅವ ಇದು? ಸಿಮ್ಮುದ್ದಾ? ಸಿಂಹ ಕಟಿಂಗಾ? ಎಲ್ಲಿ ನೋಡೋಣ. ಇಲ್ಲೊಂದು ಕಟಿಂಗ್ ನನಗೆ ತುಂಬ ಇಷ್ಟ ಆಯಿತು. ಹೇಳ್ಬೇಕು ಅಂತಂದರೆ ಸ್ನಾನ ಕೂಡ ಆಯಿತು. ಒಂದು ಲೇಸ್ ತಿಂತಾ ಇದ್ದಾನೆ. ಇನ್ನೂ ಒಂದು ಗಂಟೆಯಿಂದ ತಿಂತಾನೇ ಇದ್ದಾನೆ. ತಿನ್ನಿಸ್ಬಿಟ್ಟು ಮಲಗಿಸ್ಬೇಕು. ಸ್ನಾನ ಮಾಡಿಸಿದೆ. ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ. ಅದ್ಭುತ ಆಗ್ತೈತಾ? ಏನು ಅದ್ಭುತ ಆಗ್ತೈತೆ? ಹೌದು ಹೇಳ್ತೀನಿ. ಗುಡ್ ಬಾಯ್ ಮಗ, ಗುಡ್ ಬಾಯ್. ಇನ್ನು ನಮ್ಮನೆಯವರಿದ್ರಂತೂ ಅದು ಇದು ಅಂತ ಕೇಳ್ತಾನೆ ಇರ್ತಾರೆ. ಅವರು ಊಟಕ್ಕಿಂತ ಬರೀ ಸ್ನ್ಯಾಕ್ಸು ತಿಂಡಿ ಐಟಮ್ಸೇ ಜಾಸ್ತಿ ಕೇಳ್ತಾ ಇರ್ತಾರೆ ಶನಿವಾರ ಭಾನುವಾರ. ಸೊ ಇವಾಗ ಕಾಫಿ ಟೈಮ್ ಆಗಿತ್ತು. ಕಾಫಿ ಸೋಸ್ಕೊಟ್ಟು ನಾನು ಈ ಕಡೆ ಟೀ ಮಾಡ್ಸೋಕೆ ಇಟ್ಕೊಂಡು ಪಾಪ್ಕಾರ್ನ್ ಮಾಡ್ತಾಯಿದ್ದೀನಿ. ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ, ಉಪ್ಪು, ಅರಿಶಿನ ಹಾಕಿ ಪಾಪ್ಕಾರ್ನ್ ಜೋಳ ಇರುತ್ತಲ್ಲ ಅದನ್ನು ಹಾಕಿ ಫ್ರೈ ಮಾಡಿ ಒಂದು ಚಿಟಪಿಟ ಅಂತ ಸಿಡಿದ ಮೇಲೆ ಆ ಲಿಡನ್ನು ಕ್ಲೋಸ್ ಮಾಡೋದು. ಅಷ್ಟೇ ಸಿಂಪಲ್ಲಾಗಿ ಈಸಿಯಾಗಿ ಮಾಡೋದು. ಆದರೆ ಬಟ್ ತುಂಬಾ ರುಚಿಯಾಗಿರುತ್ತೆ ಪಾಪ್ಕಾರ್ನ್ ಮಾತ್ರ. ನನ್ನ ಮಗುಗಂತೂ ತುಂಬಾ ಇಷ್ಟ ಇದು ಪಾಪ್ಕಾರ್ನ್ ಅಂದರೆ. ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾನೆ. ಸೊ ಟೀ ಜೊತೆ ಕಾಫಿ ಜೊತೆ ಪಾಪ್ಕಾರ್ನ್ ಅಂತೂ ಸೂಪರಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಹಳ್ಳಾಗಿದೆ ಅಂತ. ನಮ್ಮ ಕಡೆ ಹಳ್ಳು ಅಂತ ಅಂತೀವಿ. ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಅಷ್ಟೇ ಸೂಪರಾಗಿರುತ್ತೆ. ಅಂತೂ ಇಂತೂ ಭಾನುವಾರ ಮುಗಿಸಿದ್ವಿ. ಸಂಜೆ ಆಗ್ತಾ ಬಂತು. ಇನ್ನು ನಾಳೆಯಿಂದ ಮತ್ತೆ ಡ್ಯೂಟಿ ಯಥಾ ಪ್ರಕಾರ ಅದೇನೆ. 5:30ಗೆ ಇದ್ದವಳು ರಾತ್ರಿ 1 ಗಂಟೆಗೆ ಬಾ ಪುನೀದು. ಸೊ ಇದೇ ಥರ ಆಗ್ಬಿಡುತ್ತೆ. ಸೊ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಇವತ್ತಿನ ಡೇ ಅಂತೂ. ಸಿಕ್ಕಾಪಟ್ಟೆ ಫನ್ ಆಗಿತ್ತು. ಬಟ್ ಎಲ್ಲದನ್ನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ ನಾನು. ಏಕೆಂದರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀನಿ. ಆ ಮಧ್ಯದಲ್ಲಿ ಈ ವಿಡಿಯೋ ಅಂತಂದರೆ ಅವರು ಬೇಜಾರು ಮಾಡ್ಕೊತಿರ್ತಾರೆ, ಯಾವಾಗಲೂ ಮೊಬೈಲೇ ಇಟ್ಕೊಂಡಿರ್ತಾಳೆ ಅಂತ. ಸೊ ಹಾಗಾಗಿ ವಿಡಿಯೋ ಏನು ಜಾಸ್ತಿ ಮಾಡ್ಕೊಳಕ್ಕೆ ಹೋಗಿಲ್ಲ. ಅಂಗಡಿಗೂ ಬಟ್ಟೆ ಜಾತ್ರೆ ಬಟ್ಟೆ ಕೊಡ್ಸಿದ್ದು. ನಂಗೂ ಜಾತ್ರೆಯಲ್ಲಿ ಅಲ್ಲ ಯುಗಾದಿ ನನ್ನ ಜೊತೆ ಕೊಡ್ಸಿದ್ದು. ಯಾಕವ ಮಗಿಗೆ ನಂಗೆ ಅವ ನಂಗೆ ಅದು ಗೌರಿ ಆಗ್ಬಿಟ್ಟಲ್ಲ. ಎಂತ ಕಾಸ್ಟ್ಯೂಮು
ಯಾರೋ ತಾಂತಾನೆ ಕೇಳ್ರಿ ಇಬ್ರು ನನ್ನ ಕಾಸ್ಟ್ಯೂಮ್ ನಾನು ತಗೊಂತೀನಿ ಒಬ್ಬನೇ ತಗೊಂತೀನಿ ಏನ ಕಾಸ್ಟ್ಯೂಮ್ ತಗೊಂತಾನಂತೆ ಆಯ್ತು ಒಬ್ಬನೇ ಕೊಡಿಸ್ತೀನಿ ಬಾಯ್ಲೆ ಅಲ್ಲ ಹೋಗ್ಬಿಡ ಬಾಯ್ಲೆ ಚಿನ್ನು ಇನ್ನು ಇದು ಊಟ ಆಗಿ ಆದ್ಮೇಲೆ ಸ್ಟೀಮ್ ತಗೊಳ್ಳೋದು ನನ್ ಬಂಗಾರಿ ಅದು ಇಲ್ಲ ನನ್ ಬಂಗಾರಿ ಅದು ಇವು ಪ್ಯಾಂಟ್ ಒಳ್ಳೆ ಬೇಗ ಕೊಳೆ ಹೋಗ್ತಗೊಂಡ ಎಷ್ಟು ಚೆನ್ನಾಗಿ ಹಿಂಗ ಅಂದ ತಕ್ಷಣ ಒಂಚೂರು ವೈಟ್ ಹಾಕಿ ನೆನಾಕಿಟ್ರೆ 5 ನಿಮಿಷಕ್ಕೆ ಹೋಗ್ತಾರೆ ಇವೇ ಟವಲ್ಗಳು ಸೊರ್ರೆ ಕರೆ ಮಾಡ್ಕೊಂಡು ಓ ವಾ ದೇವ್ರು ಎಲ್ಲೋ ಬಾರವಿಲ್ಲ ಬಾಸ್ ಫೋನ್ ಮಾಡ್ತೀಯಾರೆ ರಾಜೀವ್ ಬಾಸ್ ಹೆಸರೇನವ ಚಿನ್ನ ರಾಜೀವ್ ಬಾಸ್ ಹೆಸರೇನು ಮೋಟ್ಕರ್ ಅವಳಿಗೆ ದಾಗದ್ರೆ ಭಯಮ್ಮ ಹೌದಾ ಮೋಟ್ಕರ ಏ ಪಾಪ ನಿಮ್ ಬಾತತ್ಲು ಮೋಟ್ಕಲ್ಲ ಚಿಮ್ಮ ಪಾಪ ದಡ್ಡ ಇವರು ಮಿಕ್ಲ ಮಾತಾಡ ಇಲ್ಲ 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 ನಾನು ಅನುಬಂಧ ಅವಾರ್ಡ್ಸ್ ಮಾಡ್ಬೇಕು ನಿನ್ನೆ ನೋಡು ಇವತ್ತು ಬರುತ್ತೆ ಏ ಚಿವ್ವ ಯಾವ ಬರಲಿ ಅಲ್ಲಿ ಇದ್ರ ಮೇಲೆ ಕೂತ ಚೇರ್ ಮೇಲೆ ಚೇರ್ ಈ ಕಡೆ ಹಾಕೊಂಡು ಇನ್ನು ಸಂಜೆ ಊಟಕ್ಕೆ ಆಮ್ಲೆಟು ಮತ್ತು ಹುಳ್ಳಿಕಾಳು ಬಸ್ಸಾರು ಮುದ್ದೆ ಅನ್ನ ಮಾಡಿದ್ದೆ ಇಬ್ಬರ ಜೊತೆಲಿ ಕುತ್ಕೊಂಡು ಊಟ ಮಾಡಿದ್ವಿ ಪುನರು ಅವ್ರ ಮಾವನ ಜೊತೆ ಗಣಪತಿ ಇಟ್ಟಿದ್ದಾರೆ ನಮ್ಮ ರೋಡಲ್ಲಿ ಮತ್ತೆ ಇನ್ನೊಂದು ಗಣಪತಿ ಇಟ್ಟಿದ್ದಾರೆ ಅದನ್ನು ನೋಡೋಕೆ ಹೋಗಿದ್ದಾನೆ. ಬೆಳಗ್ಗೆ ಮಧ್ಯಾಹ್ನ ಊಟ ಮಾಡಿಲ್ಲ ಸೊ ಇವತ್ತಿನ ವ್ಲಾಗು ಇಷ್ಟೇ. ದಯವಿಟ್ಟು ಯಾರೆಲ್ಲ ಈ ವ್ಲಾಗ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವ್ಲಾಗ್ನ ನೋಡಿ, ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮರಿಬೇಡಿ ಲೈಕ್ ಮಾಡೋದನ್ನು. ಸೊ ಈ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ, ನನಗೂ ಗೊತ್ತಾಗುತ್ತೆ ಈ ವ್ಲಾಗ್ ಹೇಗಿತ್ತು ಅಂತ ಹೇಳಿ. ಸಿಗ್ತೀನಿ ನೆಕ್ಸ್ಟ್ನ ವ್ಲಾಗ್ನೊಂದಿಗೆ. ಅಲ್ಲಿವರೆಗೂ ವ್ಲಾಗ್ ನೋಡ್ತಾ ಇರಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್.